ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಲಿಂಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ತಮ್ಮನೆಲ್ಲ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರ್ಬೋದು ಇವತ್ತು ಯಾವ ವಿಚಾರ ಬಗ್ಗೆ ಮಾತಾಡ್ಬೇಕು ಅಂತ ಬಂದಿದ್ದೀನಿ ಅಂತೇಳಿ. ಹೌದು ಸ್ನೇಹಿತರೆ, ಇದೇ ವಿಚಾರನೆ ತಡ ಮಾಡಕೋಲ್ಲ, ಲೇಟ್ ಮಾಡಕೋಲ್ಲ, ಅದ್ರ ಬಗ್ಗೆ ಇವತ್ತು ಮಾತಾಡೇ ಬಿಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತೀನಿ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಇವತ್ತು ಕನ್ನಡದ ಶೋಕ್ತಾರ ಅಂತಾನೆ ಹೆಸರುವಾಸಿಯಾಗಿರೋ ಧನ್ವೀರ್ ಗೌಡ ಇವರ ಒಂದು ಸಿನಿಮಾದ ಟೀಸರ್ ರಿಲೀಸ್ ಇತ್ತು ಸ್ನೇಹಿತರೆ. ನೋಡಿದೆ ಟೀಸರ್ ಮಾತ್ರ ನನಗೆ ತುಂಬಾನೇ ನೆಕ್ಸ್ಟ್ ಲೆವೆಲ್. ಈ ಸಿನಿಮಾದಲ್ಲಿ ಸ್ನೇಹಿತರೆ ಒಂದು ಕ್ರೈಮ್ ನ ಯಾವ ತರ ಕಂಟ್ರೋಲ್ ಮಾಡಕ್ಕೆ ಪೊಲೀಸ್ ಆಫೀಸರ್ ಬರ್ತಾರೆ ಮತ್ತು ಅವರಲ್ಲಿ ನಡೆಯುವಂತ ಕೆಲವೊಂದಿಷ್ಟು ಘರ್ಷಣೆಗಳ ಬಗ್ಗೆ ಒಂದಿಷ್ಟು ತೋರ್ಸಕ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಪೊಲೀಸ್ ಕಡಕ್ ಲುಕ್ ನಲ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ರು ಧನ್ವೀರ್ ಅವರು ಈ ಒಂದು ಟೀಸರ್ ನೋಡಿದ ತಕ್ಷಣ. ಇನ್ನು ಟ್ರೈಲರ್ ಯಾವಾಗ ಬಿಡ್ತಾರೋ ಗೊತ್ತಿಲ್ಲ ಸ್ನೇಹಿತರೆ, ಅದ್ರ ಬಗ್ಗೆ ಅಪ್ಡೇಟ್ ನ ಕೊಡ್ತೀನಿ. ಸಿನಿಮಾ ಫೆಬ್ರವರಿ 27ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ಥಿಯೇಟರ್ಗೆ. ನಮ್ಮ ಕನ್ನಡದ ಎಲ್ಲಾ ಸಿನಿಮಾಗಳು ಕೂಡ ಇದೇ ತರ ಪ್ರೋತ್ಸಾಹ ಮಾಡ್ಬೇಕು ಅಂತ ಹೇಳಿ ತಿಳಿಸಿದ್ರೆ. ಹಾಗೆ ಈ ಸಿನಿಮಾದ ಟೀಸರ್ ನನಗೆ ನೆಕ್ಸ್ಟ್ ಲೆವೆಲ್ ಅನ್ಸುತ್ತೆ ಸ್ನೇಹಿತರೆ. ಒಂದಿಷ್ಟು ಕ್ರೈಮ್ ನ ನಡೀತಾ ಇರುವಂತ ಒಂದು ಇದ್ರಲ್ಲಿ ಊರಲ್ಲಿ ಇವರ ಒಂದು ಎಂಟ್ರಿ ಆಗಿರ್ಬೋದು, ಒಬ್ಬ ಪೊಲೀಸ್ ಹೋಗಿ ಯಾವ ತರ ತಡೀತಾರೆ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳಕ್ ಹೊರಟಿದ್ದಾರೆ ಅಂತಂದ್ರೆ ತಪ್ಪಾಗಲ್ಲ. ಬಟ್ ಈ ಸಿನಿಮಾದಲ್ಲಿ ನನಗೆ ತುಂಬಾನೇ ಇಷ್ಟ ಆಗಿತ್ತು ಶೋಕ್ ತರ ಧನ್ವೀರ್ ಗೌಡ ಅವರ ಮೊದಲನೇ ಒಂದು ಪೊಲೀಸ್ ಆಫೀಸರ್ ಪಾತ್ರ ತುಂಬಾನೇ ಚೆನ್ನಾಗಿದೆ ಅನ್ಸುತ್ತೆ ಸ್ನೇಹಿತರೆ. ಈ ಸಿನಿಮಾ ಇದೆ ಮುಂದಿನ ತಿಂಗಳು ಫೆಬ್ರವರಿ 27ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ನಾನಂತೂ ವೇಟ್ ಮಾಡ್ತಾ ಇದೀನಿ ಈ ಸಿನಿಮಾ ನೋಡೋಕ್ಕೋಸ್ಕರ. ಟೀಸರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸ್ನೇಹಿತರೆ, ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಟೀಸರ್ ಇನ್ನು ಯಾರು ನೋಡಿಲ್ವೋ ದಯವಿಟ್ಟು ಒಂದ್ಸಲ ಹೋಗಿ, ಅಥವಾ ನಿಮಗೆ ಸಿಗ್ಲಿಲ್ಲ ಅಂತಂದ್ರೆ ಆನಂದ್ ಆಡಿಯೋ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅದು ಸಿಗುತ್ತೆ ಸ್ನೇಹಿತರೆ, ಅಲ್ಲೂ ನೋಡಿ. ಇಲ್ಲ ಅಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಒಂದು ವಿಡಿಯೋದ ಲಿಂಕ್ ನ ಹಾಕಿರ್ತೀನಿ. ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಟೀಸರ್ ಮಾತ್ರ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಇದ್ರಲ್ಲಿ ಮಾಡಿರುವಂತ ಪಾತ್ರಗಳು ಎಲ್ಲವೂ ತುಂಬಾ ಚೆನ್ನಾಗಿದೆ. ಮತ್ತೆ ಹೀರೋಯಿನ್ ಆಗಿ ಸಂಜನಾ ಆನಂದ್ ಅವರು ಒಂದು ತೆರೆನ ಹಂಚ್ಕೊಂಡಿದ್ದಾರೆ ಸ್ನೇಹಿತರೆ ಈ ಸಿನಿಮಾದಲ್ಲಿ. ಆಮೇಲೆ ಒಂದಿಷ್ಟು ಪಾತ್ರಗಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ ತುಂಬಾ ಚೆನ್ನಾಗಿದೆ ಕೆಲವೊಂದು ಪಾತ್ರಗಳನ್ನ ತೋರಿಸಿರೋದು. ಮತ್ತೆ ಡೈರೆಕ್ಟರ್ ಮಾತ್ರ ತುಂಬಾನೇ ಚೆನ್ನಾಗಿ ಒಂದು ಸಿನಿಮಾನ ಇದನ್ ಮಾಡಿದ್ದಾರೆ, ತೋರಿಸಿದ್ದಾರೆ ಸ್ನೇಹಿತರೆ. ಈ ಸಿನಿಮಾದಲ್ಲಿ ಒಂದಿಷ್ಟು ನನಗೆ ಪಾತ್ರ ಅಂತಂದ್ರೆ ಅದ್ರಲ್ಲಿ ಧನ್ವೀರ್ ಅವರ ಪಾತ್ರ ಹೆಚ್ಚಿನದಾಗಿ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿರ್ತದೆ ಅಂತ ನಾನು ಅನ್ಕೊಂಡಿರ್ತೀನಿ ಸ್ನೇಹಿತರೆ. ಆದಷ್ಟು ಸಿನಿಮಾದ ಟ್ರೈಲರ್ ಬೇಗ ಬಿಡ್ಲಿ ಚಿತ್ರತಂಡದಿಂದ. ಮುಂದಿನ ದಿನಮಾನಗಳಲ್ಲಿ ಟ್ರೈಲರ್ ಬಗ್ಗೆ ಅಪ್ಡೇಟ್ ಬಿಟ್ರೆ ಮತ್ತು ಟ್ರೈಲರ್ ಏನಾದ್ರು ಬಿಡೋದ್ರ ಬಗ್ಗೆ ನಿಮ್ಮ ಡೇಟ್ ನ ಅನೌನ್ಸ್ ಮಾಡಿದ್ರೆ ನಾನು ನಿಮಗೆ ಮುಂಚೆಗೆ ತಿಳಿಸಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಮತ್ತು ವಿಡಿಯೋದ ಧನ್ವೀರ್ ಗೌಡ ಅವ್ರ ಫ್ಯಾನ್ಸ್ ಅಥವಾ ಡಿ ಬಾಸ್ ಫ್ಯಾನ್ಸ್ ಅಥವಾ ಕನ್ನಡ ಸಿನಿಮಾದ ಪ್ರೇಕ್ಷಕರು ಯಾರೆಲ್ಲ ಇದ್ರ ದಯವಿಟ್ಟು ಈ ಒಂದು ವಿಡಿಯೋಗೆ ಕಮೆಂಟ್ ನ ಹಾಕಿ ಮತ್ತು ಟೀಸರ್ ಯಾವ ತರ ಇತ್ತು ಅಂತ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಲಾಸ್ಟ್ ನೆಲ್ಲ ಯಾವಾಗ್ಲೂ ಹೇಳತ್ತಾರೆ ನೀವು ಗೊತ್ತಂದ್ರೆ ಕನ್ನಡ ಸಿನಿಮಾನ ಉಳಿಸಿ, ಕನ್ನಡ ಸಿನಿಮಾನ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೇನೆ. ನಮಸ್ಕಾರ.